ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ರೈತರು ಬೆಳೆ ವಿಮೆ ಪರಿಹಾರ ಹಣವನ್ನು ಎರಡು ಕಡೆಯಿಂದ ಪಡೆಯಬಹುದು. ಒಂದು STRF, ಇನ್ನೊಂದು NDRF. ಈಗಾಗಲೇ 14,000 ಹೆಕ್ಟೇರ್ ಭೂಮಿಗೆ 2,250 ಕೋಟಿ ಹಣ ಈಗಾಗಲೇ STRF ಫಂಡಿಂದ DBT ಮೂಲಕ ರೈತನ ಬ್ಯಾಂಕಿನ ಅಕೌಂಟ್ಗೆ ಕಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯ ಸರ್ಕಾರ STRF ಬೆಳೆ ಪರಿಹಾರ ಹಣ 1,033 ಕೋಟಿ 6 ಲಕ್ಷ ಹಣವನ್ನು ಬೆಳೆ ಪರಿಹಾರ ಹಣವಾಗಿ ರೈತರ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಬಿಡುಗಡೆ ಮಾಡಲು ಮುಂದಾಗಿರುವಂತದ್ದು. ಹೌದು, ಸೊ ಈ ಒಂದು ವಿಡಿಯೋದಲ್ಲಿ ಬೆಳೆ ಪರಿಹಾರ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಖುದ್ದಾಗಿ ಇಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳೇ ಲೈವ್ ಆಗಿ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಆಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂಥದ್ದು. ಬೆಳೆ ವಿಮೆ ಪರಿಹಾರ ಹಣ ಎಷ್ಟು ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು, ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬೆಳೆ ಪರಿಹಾರ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ಲೈವ್ ಆಗಿ ಅಪ್ಡೇಟ್ ಹೇಳಿದ್ದಾರೆ. ಸೊ ಇಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ಲೈವ್ ಆಗಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೀವು ಕೂಡ ಇಲ್ಲಿ ಲೈವ್ ವಿಡಿಯೋ ನೋಡಬಹುದು ಸ್ನೇಹಿತರೆ. ಜಮೀನಾಗಲಿ, ತರಿ ಜಮೀನಾಗಲಿ ಅಥವಾ ಬಹು ಬೆಳೆ ಬೆಳೀತಕ್ಕಂಥ ಜಮೀನಾಗಲಿ ಅಲ್ಲಿಗೆ 8,500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟು 14,000 ಹೆಕ್ಟೇರಿಗೆ 14,000 ಚಿಲ್ಲರೆ ಹೆಕ್ಟೇರಿಗೆ 1,033 ರೂಪಾಯಿ ಸರ್ಕಾರದಿಂದ 1,033 ರೂಪಾಯಿ 33 ಕೋಟಿ ರೂಪಾಯಿ ಸರ್ಕಾರದಿಂದ, SDRF ಫಂಡ್ನಿಂದ 1,218 ಕೋಟಿ, ಒಟ್ಟು 2,251 ಕೋಟಿ ಈಗಾಗಲೇ SDRF ಫಂಡ್ನಿಂದ ಬಿಡುಗಡೆ ಆಗಿದೆ. DBT ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ. ಇವತ್ತು 1,033 ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನ DBT ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂತ 1,521 ಕೋಟಿ 67 ಲಕ್ಷ ಅದನ್ನ ಈ ಆಸ್ತಿ ಪಾಸ್ತಿ ಹಾನಿ ಆಗಿರುವಂತಹದರ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ.